ಇವತ್ತಿನ ದಿನ ಈ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರಿಗೆ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ, ಶ್ರೀ ರಾಹುಲ್ ಗಾಂಧಿಯವರಲ್ಲಿ, ಶ್ರೀ ವೇಣುಗೋಪಾಲ್ ಸಾಹೇಬರಲ್ಲಿ, ಸುರ್ಜೇವಾಲಾ ಸಾಹೇಬರಲ್ಲಿ, ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ನಾಳೆ ಮುಖ್ಯಮಂತ್ರಿ ಆಗಲಿರುವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ, ನಮ್ಮ ಹುನಗುಂದ ಮತಕ್ಷೇತ್ರ ಬಂದಂಥ ನಾವೆಲ್ಲ ಜನರು ಸರಿ ಸುಮಾರು 200 ಮುಖಂಡರು, ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, PKPS, ಸ್ಥಳೀಯ ಸಂಘ ಸಂಸ್ಥೆ, ಚುನಾಯಿತ ಸಂಸ್ಥೆ ಎಲ್ಲ ಸದಸ್ಯರು ಇಲ್ಲಿದ್ದಾರೆ. ಜೊತೆಗೆ ನಾವು ತಮ್ಮ KPCC ಸದಸ್ಯರಾದಂಥ ಶಾಂತನವರು ಕೂಡ ಇಲ್ಲಿದ್ದಾರೆ. ಪಂಚಮಸಾಲಿ ಸಮಾಜದ, ಅಲ್ಪಸಂಖ್ಯಾತ ಸಮಾಜದ ಎಲ್ಲ ಮುಖಂಡರು ಇಲ್ಲಿದ್ದಾರೆ. ನಾವು ಎರಡೇ ಮಾತನ್ನು ಇವತ್ತು ವಿಶೇಷವಾಗಿ ಹೇಳಲು ಬಯಸ್ತಾ ಇದ್ದೇವೆ. ಒಂದು, ನಾಳೆ ದಿನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಕರ್ನಾಟಕ ರಾಜ್ಯದ್ದು. ಅವರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಸಚಿವ ಸ್ಥಾನದ ಪ್ರಮಾಣವಚನ ಬೋಧಿಸಬೇಕು ಪ್ರಥಮ ಹಂತದಲ್ಲಿಯೇ. ಎರಡನೇ, ಒಂದು ವೇಳೆ ಈ ಒಂದು ಕಾರ್ಯ ಆಗದೇ ಇದ್ದಲ್ಲಿ, ಪ್ರಮಾಣವಚನ ಅವರಿಗೆ ಬೋಧಿಸದೇ ಇದ್ದಲ್ಲಿ, ನಾವು ಪ್ರಥಮವಾಗಿ ಪಕ್ಷದ ಎಲ್ಲ ಸ್ಥಾನಮಾನಗಳಿಗೆ ಗ್ರಾಮ ಪಂಚಾಯತಿಯ ಸದಸ್ಯ ಹಿಡಿದು ಬೂತ್ ಅಧ್ಯಕ್ಷರಾದಿಯಾಗಿ, ಬ್ಲಾಕ್ ಅಧ್ಯಕ್ಷರಾದಿಯಾಗಿ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಸದಸ್ಯರಾದಲ್ಲಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ 2 ತಾಲೂಕಿನ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಪಕ್ಷದ ಎಲ್ಲ ಒಂದು ಸ್ಥಿರದ ಎಲ್ಲ ಒಂದು ಸದಸ್ಯರು ನಾವು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ. ನಾಳೆ ಪ್ರಮಾಣ ವಚನ ಅವ್ರದ್ದು ಆಗ್ಲಿಕ್ಕಪ್ಪ ಅಂತಂದರೆ ಇಲ್ಲೇ ಬಂದು ನಿಮ್ಮ ಮುಖಾಂತರ ನಿಮ್ಮ ಮುಂದೆನೇ ಮತ್ತೊಮ್ಮೆ ನಾವು ನಮ್ಮ ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ. ಎರಡನೇದಾಗಿ, ನಾನು ಅಬ್ದುಲ್ ರಜಾಕ್ ತಟಗಾರ್, ಹುನಗುಂದ ಇಳಕಲ್ ಬ್ಲಾಕ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ. ನಾನು ಅಲ್ಪಸಂಖ್ಯಾತ ಬಾಂಧವರಿಂದ, ನನ್ನ ಸಮಾಜದ ಬಾಂಧವರಿಂದ ಒಂದು ಮಾತು ಹೇಳ್ತಾ ಇದ್ದೇನೆ. ಹೈಕಮಾಂಡಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಪದೇ 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 ಮಾಡಿದವರಿಗೆ ಮಂತ್ರಿ ಮಾಡ್ಕೊಂತ ಕುಂತಾರ, ಅವರು ಕುಂತಲ್ಲೇ ಕುಂತು ಬಿಡ್ತಾರ. ಅವ್ರ ಬಗ್ಗೆ ಗೌರವ ಇದೆ, ಇಲ್ಲ ಅಂತಿಲ್ಲ. ಆದರೆ ಪಕ್ಷ ಕಟ್ಟಲಿಕ್ಕೆ ಸಾಕಷ್ಟು ಸವಾಲಿದೆ. ಭಾರತೀಯ ಜನತಾ ಪಕ್ಷದಿಂದ ಮತ್ತೊಂದು ವಿರೋಧ ಪಕ್ಷದಿಂದ ಆ ಸವಾಲನ್ನು ಮೆಟ್ಟಿ ನಿಂದಿರಲಿಕ್ಕೆ ಒಬ್ಬ ಯುವ ನಾಯಕ ಬೇಕು. ನಮ್ಮ ಭಾಗದಲ್ಲಿ ತನ್ನ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲ ಕಡೆ ಅಡ್ಡಾಡಿ ಪಕ್ಷದ ಸಿದ್ಧಾಂತ, ಪಕ್ಷದ ಒಂದು ನಿಯಮ, ಒಂದು ಸಂಘಟನೆ ಮಾಡಲಿಕ್ಕೆ ಒಬ್ಬ ಯುವ ನಾಯಕ ಬೇಕು. ಅಂಥ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 25,000 ಮತಗಳಿಂದ ಗೆಲ್ಲಿಸಿ ತೋರಿಸಿದ್ದಾರೆ. ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಅವರ ಸಾಮರ್ಥ್ಯಕ್ಕೆ ಹುನಗುಂದ ಮತಕ್ಷೇತ್ರ ಸೀಮಿತ ಆಗಬಾರ್ದು. ಅವರ ಒಂದು ಟ್ಯಾಲೆಂಟು, ಅವ್ರದ್ದೊಂದು ಚಾಣಕ್ಯ, ಅವ್ರದ್ದೊಂದು ಸಂಘಟನಾ ಸಾಮರ್ಥ್ಯ ಇಡೀ ರಾಜ್ಯ ವ್ಯಾಪ್ತಿಯಾಗಿ ಕಾಂಗ್ರೆಸ್ ಪಕ್ಷ ಬೆಳೆಸಿಕೊಳ್ಳಬೇಕಾದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನಮಾನ ಕೊಡಲೇಬೇಕು. ಒಂದು ವೇಳೆ ನಮ್ಮ ಎಲ್ಲರ ಮನವಿಯನ್ನು ತಾವು ತಿರಸ್ಕರಿಸಿ ಸಿದ್ದರಾಮಯ್ಯ ಸಾಹೇಬರು ಅಣ್ಣವರ ಮಾದರಿಯಲ್ಲಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮಾದರಿಯಲ್ಲಿ ಅಭಿಮಾನಿಗಳೇ ದೇವರು ಅಂದಿದ್ರು, ಅವರು ಮತದಾರರೇ ನಾನು ದೇವರು ಅಂದಿದ್ದಾರೆ. ನಾವು ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಇದ್ದೀವಿ, ನಾವು ಕಾರ್ಯಕರ್ತರು, ತಾವು ನಮ್ಮನ್ನು ದೇವರೆಂದು ಹೇಳಿದ್ದೀರಿ. ದೇವರ ಮಾತನ್ನು ಯಾವತ್ತೂ ತಿರಸ್ಕಾರ ಮಾಡಬಾರ್ದು. ಒಂದು ವೇಳೆ ತಿರಸ್ಕಾರ ಮಾಡಿದ್ದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಮುಂಬರುವ ಒಂದು ವೇಳೆ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ನೀವು ನಾಳೆ ಸಚಿವ ಸ್ಥಾನ ಕೊಡದಿಲ್ಲಪ್ಪ ಅಂತಂತಂದ್ರೆ ನಾವು 2028ರ ವಿಧಾನಸಭಾ ಚುನಾವಣೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಿಷ್ಕಾರವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. 40,000 ನಾವು ಮತಗಳೆಲ್ಲ ಇದ್ದೀವಿ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಜವಾಬ್ದಾರಿ ಸ್ಥಾನದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಬಹಿಷ್ಕಾರವನ್ನು ಹಾಕ್ತೀವಿ. ಇದು ಯಾವುದೇ ಆವೇಶದಲ್ಲಿ ಹೇಳ್ತಾ ಇಲ್ಲ, ವಿಚಾರ ಮಾಡಿ ಅತ್ಯಂತ ಇದರಲ್ಲಿ. ನಾನು KPCC ಸದಸ್ಯನಾಗಿ ಶಾಂತಕುಮಾರ್ ಸುರ್ಪುರ್ ಅಂತ, ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಭಾಳ ಶಕ್ತಿ ತುಂಬುವಂಥ ಕೆಲಸ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಭಾಗದ ದೀನ ದಲಿತರಿಗೆ ಎಲ್ಲ ಸಮುದಾಯ ತೆಗೆದುಕೊಂಡು ಹೋಗ್ತಕ್ಕಂಥ ಬಲಿಷ್ಠ ನಾಯಕರಾಗಿರ್ತಕ್ಕಂಥ ಶ್ರೀ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾನು ಆಗ್ರಹಿಸ್ತೀನಿ. ಬರ್ರಿ ರಾಘವರೇ, ಪ್ಲೀಸ್ ಬರ್ರಿ. ಇಲ್ಲಾಂದ್ರೆ ನಿಮ್ಮ ನಡೆ ಏನು? ಇಲ್ಲ ಅಂತ ನಾವು ಹೇಳಿದೀವಲ್ಲ, ನಮ್ಮ ಬ್ಲಾಕ್ ಅಧ್ಯಕ್ಷರು ಅವ್ರು ಏನ್ ಹೇಳಿದ್ರು ಅದೇ ಉತ್ತರ ನಮ್ಗೆಲ್ಲ. ನೀವು ಸದಸ್ಯರಿದ್ರಿ